ಬಹುಶಃ ಇತ್ತೀಚೆಗೆ ಬಂದಿರೋ ಕನ್ನಡ ಚಿತ್ರಗಳ ಪೈಕಿ ಇಷ್ಟೊಂದು ಚೆನ್ನಾಗಿ ತಾಂತ್ರಿಕವಾಗಿ ದೃಶ್ಯ ಮಾಧ್ಯಮದ ಮೂಲಕ ಒಂದು ಭೂತ ಪ್ರೇತಗಳ ಚಿತ್ರನ ನಮ್ಮ ಸನಾತನ ಸಂಸ್ಕೃತಿಗೆ ಲಿಂಕ್ ಮಾಡಿ ಅದ್ಭುತವಾದ ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ದಿಸ್ ಈಸ್ ಎ ವೆರಿ ಅಪ್ರಿಷಿಯೇಷನ್ ಪಾಯಿಂಟು. ನಮ್ಮ ರಾಧಿಕಾ ಅವರಿಗೆ ತುಂಬಾ ನಾವು ಕ್ರೆಡಿಟ್ ಕೊಡಬೇಕು. ಆಕೆ ಇಂಥ ಪಾತ್ರನ ಒಪ್ಪಿಕೊಂಡು 2 ಶೇಡಲ್ಲಿ ಆ್ಯಕ್ಟ್ ಮಾಡಿ ಕನ್ನಡ ಚಿತ್ರರಸಿಕರಿಗೆ ಬರೀ ದೃಶ್ಯ ಮನೋರಂಜನೆ ಮಾತ್ರ ಅಲ್ಲ, ಆಮೇಲೆ ರಮೇಶ್ ಅವರ ಕಾಂಟ್ರಿಬ್ಯೂಷನ್ ಈ ಸಿನಿಮಾದಲ್ಲಿ ತುಂಬ ಇದೆ. ಇದುವರೆಗೆ ನಾವು ರಮೇಶನ್ನ ಬರೀ ತ್ಯಾಗಮೂರ್ತಿ ಅಂತ ನೋಡ್ತಿದ್ವಿ, ಬಟ್ ಹ್ಯಾಸ್ ಪರ್ಫಾರ್ಮ್ಡ್ ಎಕ್ಸಲೆಂಟ್ಲಿ ಗುಡ್. ಚಿತ್ರ ತುಂಬ ಶ್ರೀಮಂತವಾಗಿ ಬಂದಿದೆ. ಇಂಥ ಚಿತ್ರಗಳು ಕನ್ನಡದಲ್ಲಿ ಜಾಸ್ತಿ ಬರಬೇಕು, ಚಿತ್ರಗಳು ಚೆನ್ನಾಗಿ ಓಡಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದಿ ಭೈರಾದೇವಿ. ವಿಶ್ ಯು ದೆಮ್ ಎ ಗುಡ್ ಲಕ್. ಥ್ಯಾಂಕ್ ಯು. ಭೈರಾದೇವಿ ನಮಗೆ ಈ ಟೈಟಲ್ ಕೇಳ್ತಿದ್ದಂಗೆ ಒಂದು ಎನರ್ಜಿ ಸೌಂಡಿಂಗಲ್ಲಿ ಸಿಗೋವಂಥದ್ದು. ಬಟ್ ಈ ತಂಡ ಎಷ್ಟು ಯಶಸ್ವಿಯಾಗಿ ಆ ಎನರ್ಜಿಯನ್ನು ಬರೀ ಸೌಂಡಿಂಗ್ ಮಾತ್ರ ಅಲ್ಲ, ಅದನ್ನು ತೆರೆ ಮೇಲೆ ಬರುವಂಥ ಅಷ್ಟು ವಿಚಾರಗಳನ್ನು ಇಡೀ ತಂಡ ಮಾಡಿರುವಂಥದ್ದು ನನಗಂತೂ ಒಂದು ಬೇರೆ ಪ್ರಪಂಚಕ್ಕೆ ನಮ್ಮನ್ನು ಅಂದರೆ ಆಡಿಯನ್ಸನ್ನು ಕರ್ಕೊಂಡು ಹೋಗುವಂಥ ಒಂದು ಅಂಶನೂ ಕೂಡ ಬಿಡದೆ ಮಾಡಿರುವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸು. ಹೆಸರಿಸ್ತಾ ಹೋದರೆ ನಿರ್ದೇಶಕರಿಂದ ಶುರು ಮಾಡ್ತೀನಿ. ಯಾಕಂತಂದರೆ ಈ ಥರದ ಸಿನಿಮಾಗಳನ್ನು ಮಾಡುವಂಥದ್ದು ಸುಲಭವಾದ ಕೆಲಸ ಅಲ್ಲ. ಯಾಕಂತಂದರೆ ಅವ್ರ ಕೈಗೆ ಎತ್ಕೋಬೇಕಾದ್ರೆ ಗೊತ್ತಾಗಿದೆ ಇದೊಂದು ತುಂಬ ಚಾಲೆಂಜಿಂಗ್ ಸಬ್ಜೆಕ್ಟ್ ಅನ್ನೋವಂಥದ್ದು. ಆ ಚಾಲೆಂಜಿಂಗ್ನ ಭಾಳ ಸಮರ್ಪಕವಾಗಿ ಕೆಲಸ ಮಾಡಿರುವಂಥದ್ದು ಈ ಸಿನಿಮಾದ ನಿರ್ದೇಶಕರಿಗೆ ಸೇರುತ್ತೆ. ಮತ್ತು ರಾಧಿಕಾ ಮೇಡಮ್ ಅವರಿಗೆ ನಾನು ನೋಡಿ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಈ ಸಿನಿಮಾದಲ್ಲಿ ಅವರು 2 ವಿಧಾನದಲ್ಲಿ ಗೆದ್ದಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಒಂದು ನಿರ್ಮಾಣ, ಯಾಕಂತಂದರೆ ಕಮ್ಮಿ ವೆಚ್ಚದಲ್ಲಿ ಆಗುವಂಥ ಸಿನಿಮಾ ಅಲ್ಲ ಇದು, ಭಾಳ ದೊಡ್ಡ ವೆಚ್ಚವನ್ನು ಕೇಳುವಂಥದ್ದು. ಅಲ್ಲಿ ನಿರ್ಮಾಪಕರಾಗಿ ಒಂದು ಪಾಯಿಂಟನ್ನು ಕೂಡ ಬಿಡದೆ ಅಷ್ಟೂ ವಿಚಾರಗಳನ್ನು ಆವರಿಸ್ಕೊಂಡಿರುವಂಥದ್ದು. ನಿರ್ಮಾಣದ ವಿಚಾರದಲ್ಲಿ ಅವರು ತುಂಬ ಸಮರ್ಪಕವಾಗಿ ಮಾಡಿರುವಂಥದ್ದು. ಆ್ಯಕ್ಟ್ರೆಸ್ ಅಂತ ಬಂದಾಗ ನಾನೇ ನಿಮಗೆ ಅವ್ರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಅವರು ತುಂಬ ಇಷ್ಟು ಸಿನಿಮಾಗಳಲ್ಲಿ ನಿರೂಪಿಸ್ತಾ ಬಂದಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನೂ ಒಂದು ಹೆಜ್ಜೆ ಹೆಚ್ಚು ಚಾಲೆಂಜಿಂಗ್ ಪಾತ್ರವನ್ನು ಮಾಡಿರುವಂಥದ್ದು. ನನಗೆ ಅವರಲ್ಲಿ ಕಂಡಿದ್ದೇನು ಅಂತಂದರೆ ಸ್ಟೂಡೆಂಟ್ ಆಗಿದ್ದಾರೆ ಅಂತ. ಯಾಕಂದರೆ ನಿರ್ದೇಶಕರ ಸ್ಟೂಡೆಂಟ್ ಆಗಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅದನ್ನು ಸ್ಟೂಡೆಂಟಾಗಿ ಕಣ್ಣು ಗೊತ್ಕೊಂಡು ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಇನ್ನು ರಮೇಶ್ ಸರ್ ಅಂತ ಬಂದಾಗ, ರಮೇಶ್ ಸರ್ ಅವರು ಮಾಡದೇ ಇರೋ ಪಾತ್ರಗಳಿಲ್ಲ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಮಾಡದೇ ಇರೋ ಪಾತ್ರಗಳಿಲ್ಲ. ಆದರೆ ಈ ಸಿನಿಮಾದಲ್ಲಿ ಮತ್ತೆ ಬೇರೆ ರಮೇಶ್ ಸರ್ನ ನೋಡುವಂಥದ್ದು. ನಾನು ಹೇಳಿದ್ರೆ ನಿಜವಾಗ್ಲೂ ಅವ್ರು ಏನು ಅಂತ ಹೇಳಿದ್ರೆ ಟ್ವಿಸ್ಟ್ ಹೋಗ್ಬಿಡುತ್ತೆ ಈ ಸಿನಿಮಾದ್ದು. ಅದೇ ಭಾಳ ಮಜಾ ಇರೋವಂಥದ್ದು. ಮತ್ತು ಈಗ ಸರ್ ಅವ್ರು ಮಾಡಲಾರ್ದು ಏನಿದೆ ಅಂತ ನೀವು ಕೇಳ್ಬೋದು, ನನಗೂ ಇರ್ಬೋದು. ಆದರೆ ಅವ್ರು ಮಾಡಲಾರ್ದೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅದೇ ಈ ಸಿನಿಮಾದ ಭಾಳ USP ಅಂತಂದ್ರೂ ಕೂಡ ತಪ್ಪಾಗಲಾರ್ದು. ಈ ಒಂದು ಹಬ್ಬಕ್ಕೆ ಭಾಳ ಒಳ್ಳೆಯ ಸಿನಿಮಾನ ಈ ನಿರ್ಮಾಣದ ಸಂಸ್ಥೆ ಮತ್ತು ಈ ಒಂದು ಟೀಮ್ ಕಟ್ಕೊಟ್ಟಿದೆ. ನಿಮ್ಮೆಲ್ಲರಿಗೂ ದಸರಾ ಹಬ್ಬಕ್ಕೆ ಒಂಬಟ್ಟು ಭೋಜನ, ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಊಟ ಅಂತ ಹೇಳಿದ್ರೆ ನಮಗೆಲ್ಲ ತಪ್ಪಾಗಲ್ಲ. ಈ ಒಂದು ಹಬ್ಬಕ್ಕೆ ಪ್ರತಿಯೊಬ್ಬರೂ ಕೂಡ ಕನ್ನಡ ಸಿನಿಮಾಗಳನ್ನು ಭಾಳ ಕೈ ಹಿಡಿದು ನೀವೆಲ್ಲರೂ ಪ್ರೀತಿಸಿದರೆ ನಿಮ್ಮ ಪ್ರೀತಿಗೆ ಅರ್ಹವಾಗುವಂಥ ಸಿನಿಮಾ ಬಂದಿದೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸರ್ ಹೇಳಿರೋ ಹಾಗೆ ಆ್ಯಕ್ಚುಲಿ ತುಂಬ ಚಿಕ್ಕವನು. ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ದಿಗ್ಗಜರ ಬಗ್ಗೆ ಮಾತಾಡಬೇಕಂದ್ರೆ ರಾಧಿಕಾ ಮೇಡಮ್ ಇದ್ದಾರೆ, ಹಾಗೆ ರಮೇಶ್ ಸರ್ ಇದ್ದಾರೆ. ಒಂದು ಸೀನಲ್ಲೇ ಫಸ್ಟ್ ಎಂಟ್ರಿಯಲ್ಲೇ ಮೇಡಮ್ ಆ ಸಾಂಗಲ್ಲೇ ಅವರು ಒಂದು ಕ್ಯಾರೆಕ್ಟರ್ಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ. ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಅಪಿರಿಯನ್ಸಲ್ಲಿ ಎಲ್ಲರನ್ನೂ ಆವರಿಸ್ಕೊಂಡ್ಬಿಡ್ತಾರೆ. ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹೊಸ ಅವತರಣಿಕೆಯಲ್ಲಿ ನೋಡುವಂಥ ಒಂದು ಭಾಗ್ಯ ನಮ್ಮ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ನಮಗೆ ತುಂಬಾ ಖುಷಿ ಕೊಡ್ತು. ಹಬ್ಬಕ್ಕೆ ಎಲ್ರಿಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ. ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ ಭೈರಾದೇವಿ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಭೈರವಾದೇವಿ ಭಾಳ ದಿವಸದ ನಂತರ ಒಂದು ಅದ್ಭುತವಾದ ಒಂದು ಟೆಕ್ನಿಕಲ್ ಸಿನಿಮಾ ನೋಡೋಂತ ಹೇಳ್ತೀನಿ. ಒಂದು ದೇವ್ರ ಸಿನಿಮಾ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಇಂಥ ಒಂದು ಸಬ್ಜೆಕ್ಟ್ನ ಮಾಡೋದು ಅಷ್ಟು ಹುಡುಗಾಟ ಅಲ್ಲ. ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇಯಿಂದ ಹಿಡಿದು, ಕಾಸ್ಟ್ಯೂಮ್ಸಿಂದ ಹಿಡಿದು,
ಆಮೇಲೆ ಕಂಪ್ಲೀಟ್ ಆ ಡ್ಯಾನ್ಸ್ದು ಸೆಟ್ ಇರ್ಬೋದು, ಕಂಪ್ಲೀಟ್ ಎಲ್ಲನೂ ವರ್ಕೌಟ್ ಮಾಡಿದ್ದಾರೆ. ಭಾಳ ಹೋಮ್ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು. ಬಟ್ ಈ ಒಂದು ಹಬ್ಬಕ್ಕೆ, ದಸರಾ ಹಬ್ಬಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ಮನೆ ಮಂದಿ ಎಲ್ಲ ಕೂತಿ ನೋಡುವಂಥ ಸಿನಿಮಾ. ಬಟ್ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಕ್ಯಾರೆಕ್ಟರ್ ಹೇಳಬೇಕು ಅಂತ ಆಸೆ ಇದೆ, ಬಟ್ ಹೇಳಿದ್ರೆ ಇಷ್ಟ ಹೋಗ್ಬಿಡುತ್ತೆ. ಅದಕ್ಕೆ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಆ್ಯಂಡ್ ರಾಧಿಕಾ ಮೇಡಮ್ ಅಂತೂ ಎಕ್ಸಲೆಂಟಾಗಿ ಕಾಣ್ತಾರೆ, ಎಕ್ಸಲೆಂಟಾಗಿ ಅಭಿನಯಿಸಿದ್ದಾರೆ. ಶಿ ಇಸ್ ಎ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ. ಆ್ಯಂಡ್ ಅಫ್ಕೋರ್ಸ್ ಅರವಿಂದ್ ಸರ್, ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ. ಬಟ್ ಹೇಳೋಣ, ಒಂದೊಂದು ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ. ಹೇಳ್ತಾ ಹೋದ್ರೆ ರವಿಶಂಕರ್ ಸರ್ ಅವರು ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಆ್ಯಂಡ್ ಎಂಟೈರ್ ಟೀಮ್ ಹಸ್ ಡನ್ ಅ ವೆರಿ ಗುಡ್ ಫ್ಯಾಂಟಾಸ್ಟಿಕ್ ಜಾಬ್. ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಮಜಾ ಕೊಡುತ್ತೆ ಈ ಸಿನಿಮಾ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿಸ್ ಸಿನಿಮಾ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಭೈರಾದೇವಿ ನಿಜಕ್ಕೊಂದು ಹೊಸ ಕಾನ್ಸೆಪ್ಟು. ಬಹುಶಃ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು, ಈ ಥರದೊಂದು ಹೊಸ ಅನುಭವವನ್ನು ಕಟ್ಟಿಕೊಡುತ್ತೆ. ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ. ರಮೇಶ್ ಅರವಿಂದ್ ಅವರು, ಪ್ರತಿಯೊಬ್ಬರು, ಪ್ರತಿ ಕ್ಯಾರೆಕ್ಟ್ರು ಹೊಸತನ ಇದೆ. ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ, ಅಘೋರಿಗಳನ್ನು ಕಂಡಿದ್ದೀವಿ, ಆದರೆ ಭೈರವಿಯನ್ನು ಕಂಡಿರಲಿಲ್ಲ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮೈ ರೋಮಾಂಚನ ಆಗುತ್ತೆ. ಥಿಯೇಟ್ರ್ ಒಳಗಡೆ ಬರಬೇಕಾದ್ರೆ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ. ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ. ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು, ರೋಮಾಂಚನವಾಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ನಾವೀಗ ಭೈರಾದೇವಿ ಚಿತ್ರ ನೋಡಿದ್ವಿ. ತುಂಬ ಖುಷಿ ಕೊಡ್ತಾ ಇದೆ. ಮೇಲಾಗಿ ನಮ್ಮ ಹೀರೋಯಿನ್, ನಾವು ಕರ್ಕೊಂಬಂದಂಥ ಹೀರೋಯಿನ್ನು ನಿನಗಾಗಿ, ನಿನಗೆಲ್ಲ ಗೊತ್ತಿರಬೇಕು, ನಿನಗಾಗಿ ಚಿತ್ರದ ಮೂಲಕ ನನ್ನ ಮಗ ವಿಜಯರಾಘವೇಂದ್ರದಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ಈ ಮಟ್ಟಕ್ಕೆ ಬೆಳೆದಂಥ ನಮ್ಮ ಹೀರೋಯಿನ್ ಇವತ್ತು ಈ ಭೈರಾದೇವಿ ಚಿತ್ರವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಫಸ್ಟ್ ಹಾಫಲ್ಲಿ ಒಂದು ರೀತಿ ಇದೆ, ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು. ಚಿತ್ರ ಭಾಳ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದು ಸಾರಿ ನೋಡುವ ಒಂದು ಚಿತ್ರ. ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಭಯ ಆಗ್ಬೋದು, ಆದರೂ ಕೂಡ ಚಿತ್ರ ಭಾಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬ ಕಲಾವಿದರು ಕೂಡ, ನಮ್ಮ ರಮೇಶ್ ಅರವಿಂದ್ ಅವರು, ನಮ್ಮ ಹೀರೋಯಿನ್ನು, ಪ್ರತಿಯೊಬ್ಬರಿಗೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎಲ್ಲರೂ ಒಳ್ಳೆಯದಾಗಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಒಂದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ಇದು. ತುಂಬಾ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ. ನನಗೆ ತುಂಬ ಇಷ್ಟ. ಅವರು ಉಪೇಂದ್ರ ಅವ್ರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ. ಆ್ಯಂಡ್ ಈ ಮೂವಿ ಅಂತ ಒಂದು ತುಂಬ ಫ್ರೆಶ್ನೆಸ್ ಇದೆ. ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬ ಬೇರೆ ಬೇರೆ ಟಾಪಿಕ್ಸ್ನ ಎಕ್ಸ್ಪ್ಲೋರ್ಸ್ ಇದೆ. ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಶ್ರೀಜಯ್. ಎಸ್ಪೆಷಲಿ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್. ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಆ ಸಾಂಗ್ ಅಂತ ಒಂದು 2 ಸಾಂಗ್ಸು ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ನನಗೆ. ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ. ಈ ಥರ ಪವರ್ಫುಲ್ ಕ್ಯಾರೆಕ್ಟರ್ಸು ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಐ ಆಮ್ ಶ್ಯೂರ್ ಇಟ್ಸ್ ಗೋನ್ ಬಿ ಅ ಸೂಪರ್ ಹಿಟ್. ರವಿರಾಜ್ ಅವ್ರಿಗೆ, ಡೈರೆಕ್ಟರ್ಗೆ, ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಅಂತ ರಮೇಶ್ ಅರವಿಂದ್ ಸರ್ದು ಆ್ಯಕ್ಟಿಂಗ್ನು ಅದ್ಭುತ. ಯಾವಾಗ ಅಷ್ಟು ಚೆನ್ನಾಗಿ ಇನ್ನಸೆಂಟಾಗಿ ಮಾಡ್ತಾರೆ, ಟಕ್ ಅಂತ ಒಂದು ವಿಲನಿಶ್ ಲುಕ್ ಬಂದುಬಿಡುತ್ತೆ. ಅದು ಯಾರು ಅಂದ್ಕೊಂಡಿರಲ್ಲ. ಸೆಕೆಂಡ್ ಹಾಫ್ ಪೂರ್ತಿ ಅವ್ರದ್ದೇ. And first half, Radhika are actually extraordinary. Wishing the whole team all the very best. Anu Arvige kuda, she's also looking very beautiful. Of course, wonderful performer avaru. So idi team tumba olle movie and tumba fast paced ide, thrilling agide. Music kuda tumba chanagide. Ellaru kandita idana theater alli nodbeku. Tumba enjoy ಮಾಡ್ಕೊಂತಾರೆ ಅಂತ ನಾನು ಅನ್ಕೊಂತೀನಿ. Thank you so much.
ಒಂದು ಅರುಂಧತಿ ಅಂತ ಸಿನಿಮಾ ನಾನು ನೋಡಿದಂಗೆ ಅಷ್ಟೇ ಖುಷಿ ಆಯಿತು. ಮೇಡಮ್ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಕರ್ನಾಟಕದಲ್ಲಿ ಈ ಥರ ಒಳ್ಳೊಳ್ಳೆ ಸಿನಿಮಾ ಬರ್ತಿರುತ್ತೆ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಗ್ರಾಫಿಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಥರ್ಡ್, ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಭೈರಾದೇವಿ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ತುಂಬ ಬೇರೆ ಸಿನಿಮಾ, ಒಂದು ಅದ್ಭುತ ಪ್ರಯತ್ನ. ಫಸ್ಟ್ ಹಾಫು ಸೆಕೆಂಡ್ ಹಾಫು ನಂಬಕ್ಕೆ ಆಗಲ್ಲ, ಈ ಥರ ಸ್ಟೋರಿ ರೈಟಿಂಗ್ ಇದೆ. ಎಲ್ಲರ ಕ್ಯಾರೆಕ್ಟರ್ಸ್ ಸೂಪರ್ ಆಗಿ ಮಾಡಿದ್ದಾರೆ. ಐ ಥಿಂಕ್ ಕನ್ನಡ ಆಡಿಯನ್ಸ್ಗೆ ಒಂದು ಹೊಸ ಪ್ರಯತ್ನ ಆ್ಯಂಡ್ ತುಂಬ ಎಫರ್ಟ್ ಆಗ್ತಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತು ಮೇಕಿಂಗಲ್ಲಿ. ರಾಧಿಕಾ ಅವರು, ಅನು ಅವರು, ಆಮೇಲೆ ರಮೇಶ್ ಅರವಿಂದ್ ಅವರು ಎಲ್ಲರೂ ಸಗದ ಮಾಡಿದ್ದಾರೆ. ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಫರ್ಟ್ ಆ್ಯಂಡ್ ಇಟ್ಸ್ ಅ ವರ್ತ್ ವಾಚ್. ಎಲ್ರಿಗೂ ನಮಸ್ಕಾರ. ಭೈರಾದೇವಿ ಇದೇ ಅಕ್ಟೋಬರ್ 3ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ದಸರಾ ಸಮಯದಲ್ಲಿ ದೇವಿ ಶಕ್ತಿ ಇರುವಂಥ ಒಂದು ಸಿನಿಮಾ ಖಂಡಿತ ನಿಮಗೆ ಮನೋರಂಜನೆ ಕೊಡುತ್ತೆ. ನಾನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 25 ವರ್ಷಗಳು ಕಂಪ್ಲೀಟ್ ಆಯಿತು. ಮೊನ್ನೆ ಸೆಪ್ಟೆಂಬರ್ 16ಕ್ಕೆ ನಾನು ಹೃದಯದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ. ಸೊ ಮತ್ತೊಮ್ಮೆ ಈ 25 ವರ್ಷನ ಸೆಲೆಬ್ರೇಟ್ ಮಾಡೋಕ್ಕೆ ರಮೇಶ್ ಅರವಿಂದ್ ಅವ್ರ ಜೊತೆ ಅವರ ಹೆಂಡತಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ಸೊ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಇದು. ಆ್ಯಂಡ್ ನಿಜವಾಗ್ಲೂ ಈ ಸಿನಿಮಾ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೊರಟಿರೋದು ರಮೇಶ್ ಅರವಿಂದ್ ಅವ್ರ ಜೊತೆ. ಖಂಡಿತ ರಾಧಿಕಾ ಅವರು ತವರಿಗೆ ಬಾ ತಂಗಿಯಿಂದ ನಮ್ಮಿಬ್ರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್. ತುಂಬ ಖುಷಿ ಆಯಿತು. ಒಬ್ಬ ಕಲಾವಿದೆಯಾಗಿ ಇವತ್ತು ಆಕೆನ ಇಷ್ಟು ಎಫರ್ಟ್ ಹಾಕಿ ಒಂದು ಪಾತ್ರವನ್ನು ಮಾಡಿರೋದು ನೋಡಿ ತುಂಬ ಖುಷಿ ಆಯಿತು. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ವಿತ್ ಲಾಟ್ಸ್ ಆಫ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಅನ್ನೋ ಭರವಸೆ ನಾನು ಕೊಡ್ತೀನಿ. ಮತ್ತೊಮ್ಮೆ ನನ್ನ ಡೈರೆಕ್ಟರ್ ಶ್ರೀಜಯ್ಗೆ ಮತ್ತು ರಾಧಿಕಾ ಅವ್ರಿಗೆ, ನಿರ್ಮಾಪಕಿ ಸ್ಥಾನದಲ್ಲಿರುವಂಥ ರಾಧಿಕಾ ಅವ್ರಿಗೆ, ರವಿ ಅವ್ರಿಗೆ, ಅವ್ರ ಬ್ರದರ್ ರವಿ ಅವ್ರಿಗೆ, ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಆ್ಯಂಡ್ ದಸರಾಗೆ ಒಂದು ಒಳ್ಳೆ ಉಡುಗೊರೆ ಕನ್ನಡಿಗರಿಗೆ ಸಿಗ್ತಿದೆ ಅಂತ ನನಗನ್ಸುತ್ತೆ. ದಯವಿಟ್ಟು ಬಂದು ಅಕ್ಟೋಬರ್ 3ನೇ ತಾರೀಕು ನಮ್ಮ ಭೈರಾದೇವಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಇವತ್ತು ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭೈರಾದೇವಿ ನೋಡಿದ್ವಿ ಇವತ್ತು. ಫಸ್ಟ್ ಹಾಫ್ ಚೆನ್ನಾಗಿದೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ಇಸ್ ಮೈಂಡ್ ಬ್ಲೋಯಿಂಗ್. ತುಂಬಾ ಚೆನ್ನಾಗಿದೆ. ನಾನು ಕಂಡೈಣ ರಘು ಸರ್ ಆ್ಯಕ್ಟಿಂಗು ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ಕಾಮಿಡಿ ಇದೆ. ಆ್ಯಂಡ್ ಶ್ರೀಯವರು, ಶ್ರೀಜಯ್ ಅವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಡೈರೆಕ್ಟರು ಎಸ್ಪೆಷಲಿ 5th reel and 6th reel ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲಿ ನಿಜವಾಗ್ಲೂ ಶ್ರೀಜಯ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅನು ಮೇಡಮು ಅಷ್ಟೇ, ಅನುಕನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರಮೇಶ್ ಅರವಿಂದ್ ಸರ್, ರಮೇಶ್ ಅಣ್ಣನೇ ಕಿಲ್ಲರ್, ಸೂಪರ್ಬಾಗಿ ಮಾಡಿದ್ದಾರೆ ರಮೇಶ್ ಅಣ್ಣ. ಆ್ಯಂಡ್ ರಾಧಿಕಾ ಮೇಡಮು ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಾರೆ. ಭೈರಾದೇವಿ ಗೆಟಪ್ ಅಂತೂ ಭಯ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ನಿಜವಾಗ್ಲೂ ಇನ್ವಾಲ್ವ್ ಆಗಿ ಮಾಡೋದನ್ನೇ ಅಷ್ಟು ಚೆನ್ನಾಗಿ ಕಾಣಿಸೋಕ್ಕಾಗುತ್ತೆ. ತುಂಬಾ ಪವರ್ಫುಲ್ ಆಗಿದೆ ಭೈರಾದೇವಿ ಕ್ಯಾರೆಕ್ಟರು. ಇಡೀ ಎಂಟೈರ್ ಟೀಮ್ಗೆ ಆ್ಯಂಡ್ ನಾನು ನೀವು ಕರೆದಂಥ ರವಿ ಸರ್ಗೆ ಮತ್ತು ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಈ ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಜಯ ಆಂಜನೇಯ. ಸಸ್ಪೆನ್ಸ್ ಬಿಟ್ಕೊಟ್ರಾ? ಇಲ್ಲ ಬಿಟ್ಕೊಟ್ಟಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಎಸ್, ಓಡಿ
ಬನ್ನಿ ನೀವೇ ಮಾತಾಡಿ ಸರ್. ಸೊ ಇವತ್ತು ಭೈರಾದೇವಿ ಪ್ರೀಮಿಯರ್ ಈಗ ತಾನೇ ಮುಗೀತು. ಹಾಗೆ ನಮ್ಮ ಕೆಲಸ ಎಲ್ಲ ನಾವು ಮಾಡಿರೋದು ಪರದೆ ಮೇಲಿದೆ. ಈಗ ನೋಡಿದವ್ರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ. ಥಿಯೇಟ್ರಲ್ಲಿ ನೋಡಿದಾಗ ನಾವು ಎಡಿಟಿಂಗ್ ರೂಮಲ್ಲಿ ಫಿಲ್ಮ್ನ ನೋಡಿದ್ದೆ. ಒಂದು ತುಂಬ ಕ್ಲಿಯರ್ ಆಗಿದೆ, ಭಯ ಅನ್ನೋದು ಎಲ್ರಿಗೂ ಇದ್ದಿದ್ದೆ, ಯಾವುದೋ ಒಂದು ರೀತಿಯ ಭಯ ಇರುತ್ತೆ. ಬಟ್ ಈ ಹುಲಿ, ಸಿಂಹ, ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ. ಇಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ. ಹಾಗಾಗಿ ಭೈರಾದೇವಿಯವ್ರ ಹತ್ರ ನಾನು ಮೊರೆ ಹೋಗ್ತೀನಿ, ನನಗೆ ಸಹಾಯ ಮಾಡಿ ಅಂತ. ಭೈರಾದೇವಿ ಬರ್ತಾರೆ. ಆ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನು ನೀವು ಚಿತ್ರಮಂದಿರದಲ್ಲಿ ನೋಡಿ. ಇವತ್ತು ನೋಡಿದವರು ಎಲ್ಲರೂ ನನಗೆ ಹೇಳ್ತಾ ಇರೋದು, ಕಳೆದ 20 ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ. ಭೈರಾದೇವಿ 2 ಅಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ. ಓವರ್ ಟು ಯು. ನಾನು ಏನು ಹೇಳೋದು, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಯಾವಾಗಲೂ ಈ ಮಾಲ್ಗೆ ಬರೋಕೆ ಅನ್ಕೋತಾ ಇದ್ದೆ, ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ. ಸುಮಾರು ಸಿನಿಮಾಗಳು ನೋಡಿದ್ದೀನಿ, ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ, ಫ್ಯಾಮಿಲೀಸ್ ಜೊತೆ, ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗೆ ಈ ಸಿನಿಮಾದಲ್ಲಿ ನಟಿಸಿರೋಂಥ ರಮೇಶ್ ಸರ್, ಅನು ಅಕ್ಕ, ಸ್ಕಂದ ಅಶೋಕ್ ಅವರು, ರವಿಶಂಕರ್ ಅವರು, ರಂಗಣ್ಣ, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರ ನೋಡಿ, ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ, ಭೈರಾದೇವಿ ರೂಪದಲ್ಲಿ ನೋಡ್ತೀರಿ. ಐ ಥಿಂಕ್ ಯು ಆರ್ ಅಮೇಜಿಂಗ್. ಕಂಗ್ರಾಚುಲೇಷನ್ಸ್. ನಿಮ್ದು ಇವ್ರದಂತೂ ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳಕ್ಕಾಗಲ್ಲ, ಯಾವ ಸೀನು ಬಿಟ್ಕೊಡಕ್ಕಾಗಲ್ಲ. ನೀವೇ ಥಿಯೇಟರ್ ಬಂದು ಆ ಸೀನ್ಗಳನ್ನ ನೋಡಿ ಹೇಳಿ. ಯಾವುದು ಥಿಯೇಟರ್ಲೇ ನೋಡ್ಬೇಕು ನೀವು. ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು, ಹೊಸ ಡೈರೆಕ್ಟರ್ ಶ್ರೀಜಯ್, ಕ್ಯಾನ್ ಯು ಜಾಯ್ನ್ ಅಸ್? ಇವರು ಫಿಲ್ಮ್ ಡೈರೆಕ್ಟ್ ಮಾಡಿರೋದು. ಬಹಳ ನೀಟಾಗಿ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೂ ಹಲವು ಸೆಲೆಬ್ರಿಟೀಸ್ ಬಂದಿದ್ದಾರೆ, ಚಿತ್ರ ನೋಡಿದ್ದಾರೆ, ಅವರ ಅನಿಸಿಕೆಗಳನ್ನು ಕೇಳಿ. ಥ್ಯಾಂಕ್ ಯು ರವಿ ಯಾದವ್, ಪ್ರೊಡ್ಯೂಸರ್, ಎವ್ರಿಬಡಿ. ಅಲ್ಲ ಅಂದ್ರೆ ಹೇಳಿದ್ನಲ್ಲ, ಹಲವು ಪ್ರಶ್ನೆಗಳು ಕೇಳಿದ್ದಾರೆ ನನ್ನ. ಅದಕ್ಕೆಲ್ಲ ಉತ್ತರ ಡೈರೆಕ್ಟ್ ಹೇಳಿದ್ರು ಭೈರಾದೇವಿ 2 ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅದಕ್ಕೆ ನಾವು ಕಾಯ್ಬೇಕಷ್ಟೇ. ಖಂಡಿತ ಬರುತ್ತೆ. ಅದು ಈ ಸಿನಿಮಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿನಿಮಾ ಹೇಗೆ ಗೆಲ್ಲಿಸ್ಕೊಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರವಿ ಬನ್ನಿ, ಯಾಕಡೆ ಬನ್ನಿ. ಅನು ಹೌದಾ ರವಿ? ಓಕೆ, ಥ್ಯಾಂಕ್ ಯು. ಅನಿ, ಥ್ಯಾಂಕ್ ಯು. ಪ್ಲೀಸ್ ಕಮ್. ನಮಸ್ಕಾರ ಎಲ್ರಿಗೂ. ಅತ್ಯದ್ಭುತವಾದಂಥ ಸಿನಿಮಾ ಇದು. ತುಂಬ ಸಂತೋಷ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೆಮ್ಮೆ ಅನಿಸುವಂಥ ಒಂದು ಪ್ರಯತ್ನ ಇದು, ಒಂದು ಪ್ರಯೋಗ ಇದು. ನಮ್ಮ ರಾಧಿಕಾ ಅವರ ನಿರ್ಮಾಣದ ಒಂದು ಸಿನಿಮಾ, ಅವರ ಅಭಿನಯದ ಸಿನಿಮಾ. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಅವರು. ಅವರಿಗಾಗಲಿ, ರಮೇಶ್ ಅರವಿಂದ್ ಸರ್ ಅವ್ರಿಗಾಗಲಿ, ಹಾಗೆಯೇ ಬೇರೆ ಕಲಾವಿದರುಗಳಿಗೆ ಸಾಕಷ್ಟು ಒಳ್ಳೆಯ ಅಭಿನಯ ನೀಡೋದಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂಥ ಸಿನಿಮಾ ಇದು. ಸಾಕಷ್ಟು ತಿರುವುಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು. ಅಂದರೆ ಒಂದು ರೋಮಾಂಚನ, ಒಂದು ಭಯಾನಕ ಅಂತಂದರೆ ಒಂದು ಹಾರರ್ ಸಿನಿಮಾ, ಅದರ ಜೊತೆಗೆ ಸಾಕಷ್ಟು ತಿರುವುಗಳು ಇರತಕ್ಕಂಥ ಒಂದು ಆಸಕ್ತಿ ಮೂಡಿಸುವಂಥ, ಕುತೂಹಲ ಮೂಡಿಸುವಂಥ ಒಂದು ಸಿನಿಮಾ ಇದು. ಇದು ಕೇವಲ ಮೊದಲನೇ ಭಾಗ. ಈಗ ಎರಡನೇ ಭಾಗ ಯಾವಾಗ ಬರುತ್ತೆ, ಯಾವಾಗ ಅದನ್ನು ನೋಡ್ತೀನಿ ಅನ್ನೋ ಒಂದು ಕುತೂಹಲ ಉಂಟಾಗಿದೆ. ತಾವೆಲ್ಲರೂ ಈ ಒಂದು ಸಿನಿಮಾನ ಹೆಚ್ಚು ಸಂಖ್ಯೆಯಲ್ಲಿ ನೋಡಿ ನಮ್ಮ ಕನ್ನಡದ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈ ಥರದ ಪ್ರಯೋಗಗಳು ಇನ್ನೂ ಮಗದಷ್ಟು ಆಗೋದಕ್ಕೆ ಅದಕ್ಕೆ ಅಣಿ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದಗಳು. ಹಾಗೆಯೇ ಮಗದೊಮ್ಮೆ ಈ ಒಂದು ಚಿತ್ರತಂಡಕ್ಕೆ ಶುಭಾಶಯಗಳು. ಭೈರಾದೇವಿ ಸಿನಿಮಾ ಪೋಸ್ಟರು ಮತ್ತು ರಮೇಶ್ ಸರು, ರಾಧಿಕಾ ಇವರ ಒಂದು ಲುಕ್ಕನ್ನು ನೋಡ್ಕೊಂಡು ಹೋದಾಗ ಅಂತ ಏನೋ ಇದೊಂದು ಹಾರರ್ ಪಿಕ್ಚರ್ ಇರ್ಬೋದು ಅಥವಾ ಏನೋ ಒಂದು ವೆಂಜೆನ್ಸ್ ಫಿಲಮ್ ಇರ್ಬೋದು ಅಂತ ಒಂದು ಸಾಧಾರಣವಾದ ಎಕ್ಸ್ಪೆಕ್ಟೇಷನಲ್ಲೇ ಕೂತ್ಕೊಂಡಿದ್ದು. ನೋಡ್ತಾ ನಾವು
ಕಲಾವಿದರು ಅನ್ನೋದನ್ನ ಮರ್ತ್ಬಿಟ್ವಿ, ನಾವೊಬ್ಬ ರೈಟರ್ ಅನ್ನೋದನ್ನು ಮರ್ತ್ಬಿಟ್ವಿ, ನಾವೊಬ್ಬ ಡೈರೆಕ್ಟರ್ ಅನ್ನೋದನ್ನು ಮರ್ತ್ಬಿಟ್ವಿ. ಈ ಸಿನಿಮಾದಲ್ಲಿ ಒಂದು ಡಿವೋಷನ್ ಇದೆ, ಒಂದು ಇಮೋಷನ್ ಇದೆ, ಒಂದು ಎವಲ್ಯೂಷನ್ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ. ಈ ಸಿನಿಮಾಗೆ ನಮ್ಮ ಮಾತುಗಳು ಪ್ರಮೋಷನ್ ಮಾಡೋದೇ ಬೇಕಾಗಿಲ್ಲ. ಈ ಸಿನಿಮಾ ನೀವು ಬಂದು ನೋಡ್ತಿರಲ್ಲ, ನಿಮ್ಮ ಮುಖಾಂತರನೇ ಪ್ರಮೋಷನ್ ಆಗ್ಬಿಡುತ್ತೆ. ಅಂಥ ಒಂದು ಅದ್ಭುತವಾದ ಸಿನಿಮಾ. ಸುಮಾರು ಆಪ್ತ ಮಿತ್ರ 2 ಇದೆಲ್ಲ ಆದಮೇಲೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಭೈರಾದೇವಿ. ಹೊಸ ನಿರ್ದೇಶಕರು, ಅದರಲ್ಲೂ ರಮೇಶ್ ಅರವಿಂದ್ ಸರ್ ಅವ್ರಿಗೆ ಶಾಸ್ತ್ರಾಂಗ ನಮಸ್ಕಾರಗಳು ಅವರ ಅಭಿನಯಕ್ಕೆ. ಈ ಸಿನಿಮಾ ನಿಜವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಬಾಂಡ್ ಪೇಪರ್ ಮೇಲೆ ಆರಾಮಾಗಿ ಬರ್ಕೊಡ್ತೀನಿ. ನಮಸ್ಕಾರ. ಭೈರಾದೇವಿ ಶ್ರೀ ಜೈ ಅವರ ನಿರ್ದೇಶನ. ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು, ಅದಕ್ಕೆ ಜೈಕಾರ. ಸದ್ಯದ ಕಾಲಘಟ್ಟದಲ್ಲಿ ಚಿತ್ರಗಳಿಗೆ ಬಹಳ ಜನರ ಕೊರತೆ ಇದೆ ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ಇಲ್ಲಿ ಗಮನಿಸ್ತಾ ಇದ್ದೇವೆ ನಾವು, ಅವರು ಆಯ್ಕೆ ಮಾಡಿಕೊಂಡು ವಸ್ತು, ಪರಿಕಲ್ಪನೆ ಮತ್ತು ಪ್ರಸ್ತುತಪಡಿಸಿದ ರೀತಿ ದಾಖಲು ಯೋಗ್ಯ ಮತ್ತು ಸ್ಮರಣೀಯ. ಅದರಲ್ಲೂ ಅಧ್ಯಾತ್ಮ ಅಥವಾ ಅಘೋರ ಅಂತಂದ್ರೇನೆ ಘೋರವಲ್ಲದ್ದು ಅಂತ. ಈ ಚಿತ್ರದಲ್ಲಿ ಅವರು ಘೋರ ರಹಿತವಾದಂತಹ ಅನೇಕ ಸಂಗತಿಗಳನ್ನ ದಾಖಲು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಅದು ನಿಜವಾಗಿಯೂ ಸ್ಮರಣೀಯ ಅಂತ ಅನಿಸುತ್ತೆ. ಅದಲ್ಲದೆ ಅತಿಮಾನುಷ ಶಕ್ತಿ ಇತ್ಯಾದಿಗಳನ್ನು ವೈಭವೀಕರಿಸದೆ ಅಥವಾ ವಿಜೃಂಭಿಸದೆ ಹೇಳಬೇಕಾದ ಕಥೆಯ ಹೆಣಿಗೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ದೇಶಕರು ನಿರ್ವಹಿಸಿದ್ದಾರೆ ಅನ್ನೋದೇ ನನ್ನ ಅಭಿಮತ. ನೋಡಿದಂಥ ಎಲ್ಲ ಪ್ರೇಕ್ಷಕರನ್ನ ನಾವು ಯಾವಾಗ ನೋಟಕರೇ ಮಾಟಕರು ಅಂತ ಕರಿತೇವೆ, ಅವರೆಲ್ಲರೂ ಒಳ್ಳೆ ಜಾದುವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಂಥ ಹೊಸ ಬಗೆಯ ಹೊಸ ಆಲೋಚನೆಯ ಮತ್ತು ಹೊಸ ಚಿಂತನೆಯ ಹೊಸ ಕಥಾ ಹೆಣಿಗೆಯ ಕಥಾ ಹಂದರದ ಚಿತ್ರಗಳು ಅನೇಕವು ಬರ್ತಾ ಹೋಯಿತು ಅಂತಂದರೆ ರಂಗ ಮತ್ತೊಮ್ಮೆ ಪುಟಿದೇಳುತ್ತೆ ಅನ್ನೋದೊಂದು ಭರವಸೆಯೊಟ್ಟಿಗೆ ಶ್ರೀ ಜೈ ಅವರ ಈ ನಿರ್ದೇಶನಕ್ಕೆ ಪೂರ್ಣ ಯಶವನ್ನು ಕೊಡ್ತಾ ಅವರ ಅಭೀಪ್ಸೆಗಳೆಲ್ಲ ಈಡೇರಿ, ಅಭೀಷ್ಟ ನೆರವೇರಿ, ಅವರು ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು. ಈ ಚಿತ್ರ ಕೇವಲ ಸಂಪತ್ತಿನಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಸಂವರ್ಧಿಸಬೇಕಾಗಿರುವಂಥ ಒಳ್ಳೆ ಅಡಕವನ್ನು ಉಳ್ಳದ್ದಾಗಿದೆ. ಹಾಗಾಗಿ ಶ್ರೀಗೆ ಮತ್ತೊಮ್ಮೆ ಜೈಕಾರನ ಹಾಕ್ತೇನೆ. ನನಗೂ ಅವರು ಕೊಟ್ಟಂಥ ಅವಕಾಶ, ಅವರ ಯಾವಾಗಲೂ ನಾವೆಲ್ಲ ಕಲಾವಿದ ಯಾವಾಗಲೂ ಅವಕಾಶದಾತರಿಗೆ ಮತ್ತು ಅನ್ನದಾತರಿಗೆ ಒಳ್ಳೆಯದಾಗಲಿ ಅಂತ ಆ ಉಳಿತನ್ನ ಆ ಇಡೀ ತಂಡಕ್ಕೆ ನಾನು ರವಾನಿಸ್ತಾ ಇದ್ದೇನೆ. ಉತ್ತರೋತ್ತರ ಅಭಿವೃದ್ಧಿಯಾಗಿ ಅನೇಕರು ಚಿತ್ರಮಂದಿರಗಳಿಗೆ ಅಂದರೆ ಸಮರೋಪಾದಿಯಲ್ಲಿ ಮಾಡಿದಂಥ ಇದೆ, ಸ್ವಲ್ಪ ದೀರ್ಘವಾದ ಸರಿಗೆ, ಆದರೆ ಅನೇಕ ಜನರನ್ನ ಇದನ್ನು ತಣಿಸುತ್ತೆ, ತುಂಬ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅನ್ನೋದನ್ನು ನಾನು ಬಹಳ ಚೆನ್ನಾಗಿ ಬಲ್ಲೆ. ಈ ಚಿತ್ರದ ಮುಖಾಂತರ ಶ್ರೀ ಜೈ ಅನ್ನೋ ಮತ್ತೋರ್ವ ಭರವಸೆ ಮೂಡಿಸುವಂಥ ನಿರ್ದೇಶಕರು ಈ ರಂಗಕ್ಕೆ ದಕ್ಕಿದ್ದಾರೆ ಅಂತ ಬಹಳ ಧೈರ್ಯವಾಗಿ ಹೇಳ್ಬೋದು. ಶ್ರೀ ಜೈ ಅವರಿಗೆ ಜಯವಾಗಲಿ ಮತ್ತು ಇಡೀ ತಂಡಕ್ಕೆ ಜಯವಾಗಲಿ, ಭೈರಾದೇವಿಗೆ ಜಯವಾಗಲಿ. ನಮಸ್ಕಾರ. ಭೈರಾದೇವಿ ಈ ಥರದ್ದೊಂದು ಕನ್ನಡ ಸಿನಿಮಾನ ನಾನು ಇವಾಗಿನ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿನಲ್ಲಿ ನೋಡ್ತೀನಿ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ. ಮೊದಲನೇದಾಗಿ ಕಂಗ್ರ್ಯಾಚುಲೇಟಿಂಗ್ ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್, ಶಮಿಕಾ ಎಂಟರ್ಪ್ರೈಸಸ್ ಇಂದ ಈ ಥರದ್ದೊಂದು ವಂಡರ್ಫುಲ್ ಆಗಿರುವಂಥ ಸಿನಿಮಾನ ನಮ್ಮೆಲ್ರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಶ್ರೀಜಯ್ ಡೈರೆಕ್ಟರ್ ಆಗಿ ಅವರು ಹ್ಯಾಸ್ ಡನ್ ದ ಬೆಸ್ಟ್ ಎವರ್ ಜಾಬ್. ಇದರಲ್ಲಿ ಮ್ಯೂಸಿಕ್ ಇರ್ಬೋದು, ಛಾಯಾಗ್ರಹಣ ವಾಲಿ ಅವ್ರು ಮಾಡಿದ್ದಾರೆ, ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟ್ಸೂ ಎಷ್ಟು ನಮಗೆ ಹಾರ್ಟಿಗೆ ಟಚ್ ಆಗುತ್ತೆ, ನಮ್ಮ ಬ್ರೈನಿಗೆ ಟಚ್ ಆಗುತ್ತೆ, ನಾವು ಕೂತಿದ್ದ ಜಾಗದಲ್ಲಿ ನಮಗೆ ಜುಮ್ ಅನ್ಸೋ ಹಾಗೆ ಮಾಡಿದೆ ಈ ಒಂದು ಸಿನಿಮಾ. ಜನರಲಿ ಒಂದು ಸಿನಿಮಾ ಅಂತ ಬರಬೇಕಾದ್ರೆ ಒಂದು ಲವ್ ಸ್ಟೋರಿ ಇರುತ್ತೆ, ಅಥವಾ ಇನ್ನೇನೋ ಒಂದು ಸೆಂಟಿಮೆಂಟ್ ಇರುತ್ತೆ, ಅಥವಾ ಯಾವುದೋ ಒಂದು ಕಾಮಿಡಿ ವರ್ಕೌಟ್ ಆಗಿರುತ್ತೆ, ಆರ್ ನಮಗೆ ಇದರ ಒಂದು ಛಾಯಾಗ್ರಹಣ ಚೆನ್ನಾಗಿದೆ ಅಂತ ಅನ್ಸಿರುತ್ತೆ. ಬಟ್ ಇನ್ ದಿಸ್ ಫಿಲ್ಮ್ ಭೈರಾದೇವಿ ಅನ್ನುವಂಥ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ. ಈ ಥರದೊಂದು ಬ್ಯೂಟಿಫುಲ್ ಆಗಿರೋಂಥ ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಇಂಥ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರಲಿ. ಇದರಲ್ಲಿ ನಮಗೆ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಅವರ ಒಂದು ಅಪಿಯರೆನ್ಸ್ ಇದೆಯಲ್ಲ, ಇಟ್ಸ್ ಅ ಬ್ಲೆಸ್. ಮೊದಲನೇದಾಗಿ ಅವರು ಭೈರಾದೇವಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿನಲ್ಲೇ ಯಾವ ಹೆಣ್ಮಗಳೂ ಇಷ್ಟು ರಾ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಜಯ್ ಅವರ ಐಡಿಯಾ ತುಂಬ ಚೆನ್ನಾಗಿ ಬಂದಿದೆ. ಅವರು ಮುಖ ಅಷ್ಟು ಕವರ್ ಆಗಿದ್ರು ಕೂಡ ಆ ಒಂದು ಕಣ್ಣಲ್ಲಿ ಇಡೀ ಸಿನಿಮಾದಲ್ಲಿ ಭೈರಾದೇವಿಯ ಒಂದು ಪಾತ್ರ
ಕಣ್ಣು ಮಿಟಕ್ಸಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ಅವರು ಭೂಮಿ ಅನ್ನೋ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದಾರೆ, ದಟ್ಸ್ ದ ಬ್ಯೂಟಿಫುಲ್ ರಾಧಿಕಾ ಮ್ಯಾಮ್ ವಾಸ್ ಲೈಕ್ ಏನೋ ಒಂದು ಲವಿಂಗ್ ಪರ್ಸನಾಲಿಟಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಗುವನ್ನ ಪ್ರೀತಿ ಮಾಡೋ ರೀತಿ ಇರ್ಬೋದು, ಅಕ್ಕನ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು, ಆ್ಯಂಡ್ ಸ್ಟ್ಯಾಂಡಿಂಗ್ ಬಂದಾಗ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡೋ ರೀತಿ ಇರ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಫುಲ್ ಪ್ಯಾಕೇಜ್ಡ್ ಸಿನಿಮಾ. ಆ್ಯಂಡ್ ಆಲ್ಸೋ ನಾವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಭೈರಾದೇವಿಯ ಒಂದು ಸಾಂಗ್ ಬರುತ್ತೆ, ಗೂಸ್ ಬಾಂಬ್ಸ್. ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಈ ಸಾಂಗ್ನ ಸಿನಿಮಾದಲ್ಲಿ ಮಿಸ್ ಮಾಡ್ಕೊಳ್ಳೇಬಾರ್ದು, ಅಷ್ಟು ಸಖತ್ತಾಗಿ ಮೂಡ್ ಬಂದಿದೆ. ಇಟ್ಸ್ ಅ ಟ್ರೆಂಡ್ ಇನ್ ಕನ್ನಡ ಸಿನಿಮಾ. ಜೈ ಭೈರಾದೇವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಭೈರಾದೇವಿ ಸಿನಿಮಾ ನೋಡ್ಕೊ ಬಂದೆ. ಶ್ರೀಜಯ್ ನಮ್ಮದೇ ಡೈರೆಕ್ಟ್ರು, ರಾಧಿಕಾ ಮ್ಯಾಮ್ ಪ್ರೊಡಕ್ಷನ್ನು. ಇದೇ ನೆಕ್ಸ್ಟ್ ಮಂತ್ 3ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ತುಂಬ ಅದ್ಭುತವಾಗಿ ಬಂದಿದೆ. ಶ್ರೀಜಯ್ ಅವರು ಡೈರೆಕ್ಷನ್ 2ನೇ ಸಿನಿಮಾ ಇದು. ನಮ್ಮ ಡೈರೆಕ್ಟರ್ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಖುಷಿ ಆಯಿತು. ಎಲ್ಲರೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಭಾಳ ದಿನಗಳ ನಂತರ ಆ್ಯಕ್ಚುಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕನ್ಸಿದ್ದು. ನಾನೇನು ನಿರೀಕ್ಷೆ ಇಟ್ಟಿದ್ದೆ ಅದು ಆ್ಯಕ್ಚುಲಿ ಹುಸಿ ಆಗಲಿಲ್ಲ. ಆಮೇಲೆ ಇತ್ತೀಚಿನ ಒಂದು ಚಿತ್ರರಂಗದ ಬೆಳವಣಿಗೆ ನೋಡಿದಾಗ ತುಂಬ ಒಳ್ಳೆ ಎಫರ್ಟ್ ಇದು. ಒಂದು ಕಲಾವಿದ್ರ ಕಡೆಯಿಂದ ಆಗಲಿ, ಟೆಕ್ನಿಷಿಯನ್ಸ್ ಕಡೆಯಿಂದ ಆಗಲಿ, ನಮ್ಮ ನಿರ್ಮಾಪಕರಾದ ರವಿರಾಜ್ ಅವರು, ರಾಧಿಕಾ ಅವರು, ಎಲ್ಲರಿಂದನೂ ಒಂದು ಉತ್ತಮ ಸಿನಿಮಾ ಬಂದಿದೆ. ಆ್ಯಕ್ಚುಲಿ ಈ ಥರ ಒಂದು ನಿರ್ಮಾಪಕರು, ಪ್ಯಾಷನೇಟ್ ಆಗಿರೋ ನಿರ್ಮಾಪಕರು ಚಿತ್ರರಂಗಕ್ಕೆ ಬೇಕು. ಒಂದು 10 ಕುಟುಂಬಗಳು ಸರ್ವೈವ್ ಆಗ್ತವೆ, ಟೆಕ್ನಿಷಿಯನ್ಸ್ ಸರ್ವೈವ್ ಆಗ್ತಾರೆ. ದಯವಿಟ್ಟು ಆ ಒಂದು ಜಾನರಲ್ಲಿ ಹೇಳ್ತಾ ಇಲ್ಲ ನಾನು ಬಂದು ಸಿನಿಮಾ ನೋಡಿ ಅಂತ. ಆ್ಯಕ್ಚುಲಿ ನಾವು ಸಿನಿಮಾ ನೋಡಬೇಕಾದ್ರೆ ಒಬ್ಬರು ರಿಯಲ್ ಆಗಿ ಬಂದ್ಬಿಡ್ತು, ಅಷ್ಟು ಇನ್ಫ್ಲುಯೆನ್ಸ್ ಆಗೋಯ್ತು ಆ ಕ್ಯಾರೆಕ್ಟ್ರು, ರಾಧಿಕಾ ಮೇಡಮ್ ಮಾಡಿರೋದು ಕ್ಯಾರೆಕ್ಟ್ರು. ಸೊ ಹಾಗಾಗಿ ತುಂಬ ಒಂದು ಇಂಪ್ಯಾಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಬೇಕಾದ್ರೆ. ಸೆಕೆಂಡ್ ಹಾಫ್ ಅಂತೂ ದಯವಿಟ್ಟು ಮಿಸ್ ಮಾಡಬೇಡಿ, ಯಾಕಂದರೆ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಅಂದರೆ ರಮೇಶ್ ಅರವಿಂದ್ ಸರ್ ಆ್ಯಂಡ್ ರಾಧಿಕಾ ಅವ್ರದ್ದು. ರಮೇಶ್ ಅರವಿಂದ್ ಅವ್ರ ಬಗ್ಗೆ ಏನು ಹೇಳೋಂಗೇ ಇಲ್ಲ, ಯಾಕಂದರೆ ಒನ್ ಆಫ್ ದ ಫೈನೆಸ್ಟ್ ಸೆನ್ಸಿಬಲ್ ಆ್ಯಕ್ಟರ್ಸು ರಮೇಶ್ ಅರವಿಂದ್ ಸರ್. ನಾನು ತುಂಬ ಫ್ಯಾನ್ ಅವ್ರಿಗೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕರ್ನಾಟಕದಾದ್ಯಂತ ಮೂಲೆಯಲ್ಲಿ ಈ ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಭೈರಾದೇವಿ ಚಿತ್ರನ ಈಗಷ್ಟೇ ನೋಡ್ಕೊಂಡು ಬಂದ್ವಿ. ಇಟ್ಸ್ ಅ ಆನರ್ ಟು ವಾಚ್. ಯಾಕಂದರೆ ರಾಧಿಕಾ ಮ್ಯಾಮ್ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದರು, ನಮಗೆಲ್ಲ ಇನ್ಸ್ಪಿರೇಷನ್ ಅವರು. ಒನ್ ಟೈಮಲ್ಲಿ ರಮ್ಯಾ, ರಕ್ಷಿತಾ, ರಾಧಿಕಾ ಅಂತ ಒಂದು RRR ಆ ಥರ ಇತ್ತು. ಸೊ ಇವಾಗ ಮತ್ತೆ ಅವ್ರನ್ನ ಕಮ್ ಬ್ಯಾಕ್ ವಿತ್ ಭೈರಾದೇವಿ ನೋಡೋದಕ್ಕೆ ಇನ್ನೂ ಅದ್ಭುತವಾಗಿತ್ತು. ಆ್ಯಂಡ್ ಎಂಟೈರ್ ಮೂವಿ ನಂಗೆ ತುಂಬ ಎಷ್ಟಂದರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನಲ್ಲೇ ಜರ್ಕಾಗೋಯ್ತು, ಅಷ್ಟು ಭಯ ಆಗೋಯ್ತು. ಲಿಟ್ರಲಿ ನಾನು ಕೂತ್ಕೊಂಡು ಫುಲ್ ನೋಡ್ಬೋದಾ ಅಂತ. ಯಾಕೆಂದರೆ ಸ್ವಲ್ಪ ಹಾರರ್ ಮೂವಿ ಅಂದರೆ ಭಯ ಆಗುತ್ತೆ, ಬಟ್ ಹೋಗ್ತಾ ಕತೆ ಬೇರೆ ರೀತಿಯೇ ಹೋಗುತ್ತೆ. ಆ್ಯಂಡ್ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀಜಯ್ ಅವರು. ಆ್ಯಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬ ನಂಗೆ ಇಷ್ಟ ಆಯಿತು. ಆ್ಯಂಡ್ ಆಫ್ಕೋರ್ಸ್ ಹೌ ಕೆನ್ ಐ ಫರ್ಗೆಟ್ ರಮೇಶ್ ಅರವಿಂದ್ ಸರು. ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ನೀವು ಈ ರೇಂಜ್ ಕ್ಯಾರೆಕ್ಟರ್ ಆಫ್ಟರ್ ಒಂದು ಡಿಕೇಡ್ ಆದಮೇಲೆ ನೀವು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದರೆ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಟ್ರೀಟ್ ಟು ವಾಚ್. ಸ್ಪೆಷಲಿ ರಾಧಿಕಾ ಮ್ಯಾಮ್ನ ಮತ್ತು ರಮೇಶ್ ಸರ್ನ, ಪ್ರತಿಯೊಬ್ಬರು ಆ್ಯಂಡ್ ಅನುಪ್ರಭಾಕರ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರ ಕ್ಯಾರೆಕ್ಟರ್ನ ತುಂಬ. ಸೊ ಐ ರಿಯಲಿ ಲವ್ ದ ಮೂವಿ. ಎಲ್ಲರೂ ಬನ್ನಿ, ಕನ್ನಡ ಚಿತ್ರಣ. ಆ್ಯಂಡ್ ರಾಧಿಕಾ ಮ್ಯಾಮ್ ಅವ್ರದ್ದು ಮತ್ತೆ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ. ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ಸುಗೊಳಿಸೋಣ. ಮತ್ತು ಅವರೊಂದು ಹೇಳಿದ್ದಾರೆ, ನಾನು ಸಿನಿಮಾ ಯಶಸ್ಸು ಆದರೆ ಮಾತ್ರ ನೆಕ್ಸ್ಟ್ ಮಾಡೋದನ್ನು. ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರ ಅದ್ಭುತವಾದ ಆ್ಯಕ್ಟ್ರೆಸ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಭೈರಾದೇವಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭೈರಾದೇವಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅರುಂಧತಿ ಸಿನಿಮಾ ರೇಂಜ್ಗೆ ಈ ಸಿನಿಮಾ ಬಂದಿದೆ. ಶ್ರೀಜಯ್ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಮೈಥೋ ಹಾರರ್ ಫಿಲ್ಮ್. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಅನುಪ್ರಭಾಕರ್ ಮ್ಯಾಮ್ ಅವ್ರ ಇನ್ನೋಸೆನ್ಸ್, ಅವ್ರ ಪ್ರಿಟಿನೆಸ್, ರಮೇಶ್ ಸರ್ ಐ ಥಿಂಕ್ ಆಫ್ಟರ್ ಅಮೃತ ವರ್ಷಿಣಿ ಅವ್ರದ್ದು ಈ ರೇಂಜ್ ಪರ್ಫಾರ್ಮೆನ್ಸ್ ನಿಮ್ಗೆ ಈ ಸಿನಿಮಾದಲ್ಲಿ ಸಿಗುತ್ತೆ. ಆ್ಯಂಡ್ ರಾಧಿಕಾ ಮ್ಯಾಮ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಾರ್ಬಿ ಡಾಲ್, ಕಟ್ರಿನಾ ಕೇಫ್ ಅಂತಲೇ ಹೇಳ್ಬೋದು. ಅಷ್ಟು ಪ್ರಿಟಿ ಲೇಡಿ ಈ ಸಿನಿಮಾದಲ್ಲಿ ನಿಮಗೆ ಯು ಕ್ಯಾನ್ ಸಿ
ಒಂದು ಅಘೋರಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೆಲ್ಲ ಮೇಲ್ ಅಘೋರೀಸ್. ಸೊ ರಾಧಿಕಾ ಮ್ಯಾಮ್ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯು ಕ್ಯಾನ್ ಸಿ ಅ ಫೀಮೇಲ್ ಲೀಡ್ ಡೂಯಿಂಗ್ ಒಂದು ಅಘೋರಿ ಪಾತ್ರ ಆ್ಯಂಡ್ ಅದ್ಭುತವಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಫೈಟ್ ಸೀಕ್ವೆನ್ಸ್ ಇದೆ. ಈಚ್ ಶೇಡ್ ಅವರನ್ನು ನವರಸ ನಾಯಕಿ ಅಂತಲೇ ಹೇಳ್ಬೋದು. ಬಿಕಾಸ್ ನವರಸಗಳನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಆ್ಯಂಡ್ ಅವರು ಅಷ್ಟು ಪರ್ಫೆಕ್ಷನಿಂದ ಈ ಪಾತ್ರನ ನಿರ್ವಹಿಸಿದ್ದಾರೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು. ದಯವಿಟ್ಟು ಬಂದು ನೋಡಿ. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ನಿಮಗೆ ಮೈತು ಹಾರರ್ ಸಿನಿಮಾ ಇಷ್ಟ ಅಂದರೆ ದಯವಿಟ್ಟು ಬಂದು ನೋಡಿ. ಇಂಥ ಅದ್ಭುತ ಸಿನಿಮಾನ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.